ನಮಸ್ಕಾರ. ಇವತ್ತಿನ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಮಾತಾಡ್ತಿರೋದು ಕೇವಲ ಒಬ್ಬ ನಟನ ಬಗ್ಗೆ ಅಲ್ಲ, ಬದಲಿಗೆ ಆ ವ್ಯಕ್ತಿ ಹೇಗೆ ಒಂದು ನಾಡಿನ, ಒಂದು ಸಂಸ್ಕೃತಿಯ ಚೈತನ್ಯವಾದರು ಅನ್ನೋದರ ಬಗ್ಗೆ. ಅಭಿಮಾನಿಗಳು ಪ್ರೀತಿಯಿಂದ ಅಣ್ಣ ಅವರು ಅಂತಾರೆ. ಚಿತ್ರರಂಗ ನಟ ಸಾರ್ವಭೌಮ ಅಂತ ಗೌರವಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್. ಈ ಒಂದು ಆಳವಾದ ಚರ್ಚೆಗಾಗಿ ನಮ್ಮತ್ರ ಕೆಲವು ಆಸಕ್ತಿದಾಯಕ ಆಕರಗಳಿವೆ. ಆಕಾಶವಾಣಿಗೆ ಅವರು ಕೊಟ್ಟಿದ್ದ ಒಂದು ಹಳೆಯ ಸಂದರ್ಶನದ ಕೆಲವು ಭಾಗಗಳು. ಹೌದು. ಇನ್ನೊಂದು ಬಹಳ ಅಪರೂಪದ ಸಂದರ್ಶನ ಮತ್ತು ಅವರ ಬದುಕು, ಅವರ ವೃತ್ತಿ ಬದುಕಿನ ಬಗ್ಗಿರೋ ಒಂದು ವಿವರವಾದ ಲೇಖನ. ಇವುಗಳ ಸಹಾಯದಿಂದ ಆ ವ್ಯಕ್ತಿತ್ವದ ಆಳವನ್ನು ಸ್ವಲ್ಪನಾದರೂ ತಿಳಿಯೋ ಪ್ರಯತ್ನ ಮಾಡೋಣ. ಖಂಡಿತ. ನಮ್ಮ ಇವತ್ತಿನ ಉದ್ದೇಶ ಕೇವಲ ಅವರ ಸಿನಿಮಾಗರ ಪಟ್ಟಿ ಮಾಡೋದಲ್ಲ, ಬದಲಿಗೆ ಒಬ್ಬ ನಟ ಹೇಗೆ ಒಂದು ರಾಜ್ಯದ ಗುರುತಿನ ಸಂಕೇತವಾದ್ರು, ಹೌದು, ತೆರೆ ಮೇಲಿನ ಅವರ ಪಾತ್ರಗಳು ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ವು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ವೈಯಕ್ತಿಕ ಶಿಸ್ತು ಇದೆಯಲ್ಲ, ಅದು ಅವರನ್ನ ಹೇಗೆ ದಂತಕಥೆಯನ್ನಾಗಿ ಮಾಡ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಹಾಗಾದ್ರೆ ಅವರ ಆರಂಭದ ದಿನಗಳಿಂದಾನೇ ಶುರು ಮಾಡೋಣವಾ? ಖಂಡಿತವಾಗಿಯೂ. ಅವರ ನಿಜವಾದ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜ್. 8ನೇ ವಯಸ್ಸಲ್ಲಿ, ಅಂದ್ರೆ ಆಟ ಆಡೋ ವಯಸ್ಸಲ್ಲಿ, ಹೌದು, ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಗೆ ಸೇರ್ಕೊಂಡ್ರು. ಆ ದಿನಗಳ ಅನುಭವ ಅವರ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರಿರಬಹುದು ಅಲ್ವಾ? ಅದೇ ಅವರ ಇಡೀ ವೃತ್ತಿಜೀವನದ ಅಡಿಪಾಯ. ಆಗಿನ ಕಾಲದ ಕಂಪನಿ ನಾಟಕಗಳು ಅಂದ್ರೆ ಆಕ್ಚುಲಿ ಇವತ್ತಿನ ಆಕ್ಟಿಂಗ್ ಸ್ಕೂಲ್ಗಳಿಗಿಂತ ಹೆಚ್ಚು ಕಠಿಣ. ಅಲ್ಲಿ ಶಿಸ್ತು, ಸಮಯ ಪ್ರಜ್ಞೆ, ಧ್ವನಿ ಏರಿಳಿತ, ಹಾಡುಗಾರಿಕೆ, ಆಮೇಲೆ ಈ ಪೌರಾಣಿಕ ಪಾತ್ರಗಳಿಗೆ ಬೇಕಾದ ದೇಹಭಾಷೆ ಎಲ್ಲವನ್ನೂ ಕಲಿಸಲಾಗ್ತಿತ್ತು. ಅಂದ್ರೆ ಒಂದು ರೀತಿ ಪರಿಪೂರ್ಣ ತರಬೇತಿ. ರಾಜ್ಕುಮಾರ್ ಅವರ ಸ್ಪಷ್ಟ ಕನ್ನಡ ಉಚ್ಚಾರಣೆ ಮತ್ತೆ ಸಂಗೀತ ಜ್ಞಾನಕ್ಕೆ ಆ ರಂಗಭೂಮಿಯ ತರಬೇತಿಯೇ ಮೂಲ ಕಾರಣ. ಅದೇ ಅಡಿಪಾಯದ ಮೇಲೆ ನಿರ್ದೇಶಕ ಎಚ್.ಎಲ್.ಎನ್. ಸಿಂಹ ಅವರು ಒಂದು ದೊಡ್ಡ ಸೌಧವನ್ನೇ ಕಟ್ಟಿದ್ರು ಅಂತ ಹೇಳಬಹುದು. ಹೌದು. 1954ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ನಾಯಕನನ್ನ ಹುಡುಕ್ತಾ ಇದ್ದಾಗ ಇವರನ್ನು ನೋಡಿ ರಾಜ್ಕುಮಾರ್ ಅಂತ ಹೆಸರಿಟ್ರು. ಹೌದು. ಆ ಒಂದು ಹೆಸರು ಮುಂದಿನ 5 ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನೇ ಆಳುತ್ತೆ ಅಂತ ಬಹುಶಃ ಅವರಿಗೂ ತಿಳಿದಿರ್ಲಿಲ್ಲ. ಖಂಡಿತ. ಮುತ್ತುರಾಜನ್ನೋ ಹುಡುಗ ರಾಜ್ಕುಮಾರ್ ಆದ ಕಥೆಯೇ ಒಂದು ಸಿನಿಮಾ ಇದ್ದಾಗೆ. ಆದ್ರೆ ಒಂದು ಸ್ವಾರಸ್ಯಕರ ವಿಷಯ ಅಂದ್ರೆ, ಬೇಡರ ಕಣ್ಣಪ್ಪ ಚಿತ್ರಕ್ಕೂ ಮುಂಚೆ 1942ರಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲನಟನಾಗಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ನಿಜ. ಬೇಡರ ಕಣ್ಣಪ್ಪದಿಂದ ಶುರುವಾದ ಪಯಣದಲ್ಲಿ ಅವರು ಮಾಡದ ಪಾತ್ರಗಳೇ ಇಲ್ಲ. 205ಕ್ಕೂ ಹೆಚ್ಚು ಸಿನಿಮಾಗಳು, ಅದರಲ್ಲೂ ಈ ಪೌರಾಣಿಕ ಐತಿಹಾಸಿಕ ಪಾತ್ರಗಳು. ಸತ್ಯ ಹರಿಶ್ಚಂದ್ರ, ಭಕ್ತ ಕುಂಭಾರ, ಮಯೂರ, ಈ ಪಾತ್ರಗಳಲ್ಲಿ ಬೇರೆ ಯಾರನ್ನೂ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಜನ ಅವರನ್ನು ಹೆಚ್ಚಾಗಿ ನೋಡಿದ್ದು ಆದರ್ಶಪ್ರಾಯ ದೈವಸ್ವರೂಪಿ ಪಾತ್ರಗಳಲ್ಲಿ ಅಲ್ವಾ? ಹೌದು, ಖಂಡಿತ. ಹೀಗಿರುವಾಗ ಭೂಕೈಲಾಸದಲ್ಲಿ ರಾವಣನ ಪಾತ್ರ ಅಥವಾ ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯಕಶಿಪುವಿನ ಪಾತ್ರ ಮಾಡೋಕೆ ಅವರಿಗೆ ಯಾವುದೇ ಹಿಂಜರಿಕೆ ಇರ್ಲಿಲ್ವಾ? ಅದೇ, ತಮ್ಮ ಇಮೇಜ್ಗೆ ಧಕ್ಕೆಯಾಗುತ್ತೆ ಅನ್ನೋ ಭಯ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಸ್ಟಾರ್ ಇಮೇಜ್ ಅನ್ನೋದು ಬಹಳ ಸೂಕ್ಷ್ಮವಾದ ವಿಚಾರ. ಆದ್ರೆ ಅಲ್ಲೇ ಅವರ ನಟನೆಯ ಶಕ್ತಿ ಇರೋದು. ಅವರು ತಮ್ಮ ಇಮೇಜ್ಗಿಂತ ಪಾತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ರು. ರಂಗಭೂಮಿಯಲ್ಲಿದ್ದಾಗ ಅವರು ಎಲ್ಲ ತರಹದ ಪಾತ್ರಗಳನ್ನು ಮಾಡಿದ್ರು. ಹಾಗಾಗಿ ನಟನೆ ಅನ್ನೋದು ಕೇವಲ ನಾಯಕನಾಗಿ ಮೆರೆಯೋದಲ್ಲ, ಅದೊಂದು ಕಲೆ ಅನ್ನೋದು ಅವರಲ್ಲಿ ಆಳವಾಗಿ ಬೇರೂರಿತ್ತು. ಖಳನಾಯಕನ ಪಾತ್ರದಲ್ಲೂ ಒಂದು ಗತ್ತು, ಒಂದು ಗಾಂಭೀರ್ಯ ತರಬಲ್ಲೆ ಅನ್ನೋ ಆತ್ಮವಿಶ್ವಾಸ ಅವರಿಗಿತ್ತು. ನಾನು ಯಾಕರಗಳನ್ನ ಓದಬೇಕಾದ್ರೆ ನನಗೆ ತಲೆ ತಿರುಗೋಗುವ ಒಂದು ವಿಷಯ ಅಂದ್ರೆ, ನಮ್ಮ ಅಣ್ಣವರು ಭಾರತದ ಮೊದಲ ಜೇಮ್ಸ್ ಬಾಂಡ್ ಆಗಿದ್ದು. ಹೌದು. ಸೀರಿಯಸ್ಲಿ, ಬಾಲಿವುಡ್ಗೂ ಮುಂಚೆ ನಾವು ಸ್ಪೈ ಸಿನಿಮಾ ಮಾಡಿದ್ವಾ? ಹೌದು. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದ ವಿಚಾರ. 1968ರಲ್ಲಿ ಬಂದ ಜೇಡರ ಬಲೆ ಚಿತ್ರದಲ್ಲಿ ಅವರು ನಿರ್ವಹಿಸಿದ CID 999 ಪಾತ್ರ. CID 999 ಅದು ಭಾರತೀಯ ಚಿತ್ರರಂಗದಲ್ಲೇ ಮೊಟ್ಟಮೊದಲ ಪೂರ್ಣ ಪ್ರಮಾಣದ ಜೇಮ್ಸ್ ಬಾಂಡ್ ಶೈಲಿಯ ಪಾತ್ರ. ಅದ್ಭುತ. ಇವತ್ತು ನಾವು ಪ್ಯಾನ್ ಇಂಡಿಯಾ ಟ್ರೆಂಡ್ಗಳ ಬಗ್ಗೆ ಮಾತಾಡ್ತೀವಿ. ಆದ್ರೆ 60ರ ದಶಕದಲ್ಲೇ ಒಬ್ಬ ಕನ್ನಡದ ನಟ ಇಡೀ ದೇಶಕ್ಕೆ ಸ್ಪೈ ಥ್ರಿಲ್ಲರ್ ಜಾನರ್ನ ಪರಿಚಯ ಮಾಡಿಕೊಟ್ಟಿದ್ರು. ಅಂದ್ರೆ ಕೇವಲ ಪೌರಾಣಿಕ ಪಾತ್ರಗಳಿಗೆ ಸೀಮಿತವಾಗದೆ ಅವರು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿದ್ರು. ಖಂಡಿತ. ಆದರೆ ಅವರ ಸಿನಿಮಾಗಳು ಬರೀ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅಲ್ವಾ? ಖಂಡಿತ ಇಲ್ಲ.
ಅವರ ಅನೇಕ ಚಿತ್ರಗಳು ಸಮಾಜದ ಜೊತೆ ನೇರವಾಗಿ ಸಂವಾದ ಮಾಡ್ತಿದ್ವು. ರಾಯರ ಸೊಸೆ ಚಿತ್ರದಲ್ಲಿ ವರದಕ್ಷಿಣೆ ಬಗ್ಗೆ, ಹೌದು. ಹಣ್ಣೆಲೆ ಚಿಗುರಿದಾಗ ಚಿತ್ರದಲ್ಲಿ ವಿಧವಾ ವಿವಾಹದಂತಹ ಸೂಕ್ಷ್ಮ ವಿಷಯದ ಬಗ್ಗೆ, ಜೀವನ ಚೈತ್ರದಲ್ಲಿ ಮದ್ಯಪಾನದ ದುಷ್ಪರಿಣಾಮಗಳ ಬಗ್ಗೆ, ಶಬ್ದವೇದಿಯಲ್ಲಿ ಡ್ರಗ್ಸ್ ಆವಳಿಯ ಬಗ್ಗೆ, ಹೌದು, ತಮ್ಮ ಕೊನೆಯ ಚಿತ್ರದಲ್ಲಿ. ಹೀಗೆ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನ ಜನರ ಮನಸ್ಸಿಗೆ ತಲುಪಿಸಿದ್ರು. ಅವರು ತೆರೆ ಮೇಲೆ ಹೇಳಿದ ಒಂದು ಮಾತು 100 ಭಾಷಣಗಳಿಗೆ ಸಮವಾಗಿತ್ತು. ನಟನೆಯಿಂದ ಈಗ ಹಾಡುಗಾರಿಕೆಯ ಕಡೆ ಬರೋಣ. ಅವರೊಬ್ಬ ಅದ್ಭುತ ಗಾಯಕರು ಹೌದು. ಖಂಡಿತ. ಆದರೆ ಅವರ ಹಾಡುಗಾರಿಕೆ ಶುರುವಾದ ಕಥೆಯೇ ಬಹಳ ರೋಚಕವಾಗಿದೆ. ಹೌದದೊಂದು ಆಕ್ಚುಲಿ ಒಂದು ಆಕಸ್ಮಿಕ ಘಟನೆ. 1974ರಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ರೆಕಾರ್ಡಿಂಗ್ ನಡೀತಿತ್ತು. ಓಕೆ. ಅವ್ರಿಗೋಸ್ಕರ ಯಾವಾಗ್ಲೂ ಹಾಡ್ತಿದ್ದ ಮಹಾನ್ ಗಾಯಕ ಪಿ.ಬಿ. ಶ್ರೀನಿವಾಸ್ ಅವರಿಗೆ ಅಂದು ಆರೋಗ್ಯ ಸರಿಯಿರ್ಲಿಲ್ಲ. ಅವರು ಬರೋಕಾಗ್ಲಿಲ್ಲ. ಆಗ ಸಂಗೀತ ನಿರ್ದೇಶಕ ಜಿ.ಕೆ. ವೆಂಕಟೇಶ್ ಅವರು ಪರವಾಗಿಲ್ಲ ನೀವೇ ಹಾಡ್ಬಿಡಿ ಅಂತ ರಾಜ್ಕುಮಾರ್ ಅವರಿಗೆ ಒತ್ತಾಯ ಮಾಡಿದ್ರು. ಅಂದ್ರೆ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮೈಕ್ ಹಿಡಿದು ಆಕಸ್ಮಿಕವಾಗಿ ಗಾಯಕರಾದ್ರು ಅಂತಾಯ್ತು. ಹೌದು. ಆಮೇಲೆ ವೃತ್ತಿಪರ ಗಾಯಕರಿಗೆ ದೊಡ್ಡ ಕಾಂಪಿಟಿಷನ್ ಕೊಟ್ರು. ನಿಜ. ಅವರು ಹಾಡಿದ ಮೊದಲ ಹಾಡು ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಆ ಹಾಡು ಎಂಥ ದೊಡ್ಡ ಹಿಟ್ಟಾಯ್ತು ಅಂದ್ರೆ ಅಲ್ಲಿಂದ ಮುಂದೆ ಅವರೇ ಹಾಡೋಕ್ ಶುರು ಮಾಡಿದ್ರು. ಹೌದು. ಅಲ್ಲಿಂದ ಮುಂದೆ ರಾಜ್ಕುಮಾರ್ ಅವರೇ ತಮ್ಮ ಹೆಚ್ಚಿನ ಚಿತ್ರಗಳಿಗೆ ಹಾಡಲು ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿ. ಹೌದು, ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಷ್ಟ್ರ ಪ್ರಶಸ್ತಿ ಬಂತು. ಈ ಪ್ರಶಸ್ತಿ ಪಡೆದ ಭಾರತದ ಏಕೈಕ ಪ್ರಮುಖ ನಟ ಅವರು. ಇದು ನಿಜಕ್ಕೂ ಒಂದು ಅಸಾಧಾರಣ ಸಾಧನೆ. ಅವರ ಪ್ರಯೋಗಶೀಲತೆ ಇಲ್ಲೂ ನಿಲ್ಲಲಿಲ್ಲ. ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಲ್ಲಿ ಇಂಗ್ಲಿಷ್ ಹಾಡು. ಹೌದು, ಪೂರ್ತಿಯಾಗಿ ಇಂಗ್ಲಿಷ್ನಲ್ಲೇ ಇಫ್ ಯು ಕಮ್ ಟುಡೇ ಹಾಡನ್ನು ಹಾಡಿದ್ದು ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಅದು ಅವರ ಧೈರ್ಯಕ್ಕೆ ಸಾಕ್ಷಿ. ತಪ್ಪು ಮಾಡ್ತೀನಿ ಅನ್ನೋ ಭಯವಿಲ್ದೆ ಹೊಸದನ್ನು ಪ್ರಯತ್ನಿಸುವ ಗುಣ ಅವರಲ್ಲಿತ್ತು. ತೆರೆ ಮೇಲಿನ ಅವರ ಸಾಧನೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಅವರು ಹೆಚ್ಚು ಪ್ರಭಾವ ಬೀರಿದ್ದು ಅಲ್ಲಿ. ತೆರೆ ಮೇಲೆ ಅವರು ಅಂತಹ ದೈವ ಸ್ವರೂಪಿ ಪಾತ್ರಗಳನ್ನು ಮಾಡ್ತಿದ್ರು. ನಿಜ ಜೀವನದಲ್ಲೂ ಅಷ್ಟೇ ಶಿಸ್ತುಬದ್ಧವಾಗಿದ್ರಾ ಅಥವಾ ಅದೊಂದು ಕಟ್ಕೊಂಡ ಇಮೇಜ್ ಆಗಿತ್ತಾ? ಇದು ಬಹಳ ಜನರಿಗೆ ಬರುವ ಅನುಮಾನ. ಆದ್ರೆ ನಮ್ಮ ಆಕರಗಳ ಪ್ರಕಾರ ಅವರ ನಿಜ ಜೀವನದ ಶಿಸ್ತು ತೆರೆ ಮೇಲಿನ ಪಾತ್ರಗಳನ್ನು ಮೀರಿಸುವಂತಿತ್ತು. ಓ, ಹಾಗಾ? ಹೌದು. ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಯೋಗ, ಪ್ರಾಣಾಯಾಮ, ಸಂಗೀತ ಅಭ್ಯಾಸ ಮಾಡೋದು ಅವರ ದಿನಚರ್ಯ ಆಗಿತ್ತು. ಧೂಮಪಾನ, ಮದ್ಯಪಾನವನ್ನು ಅವರು ಮುಟ್ಟಿಯೂ ಇರಲಿಲ್ಲ. ಆ ಶಿಸ್ತೇ ಅವರ ಆರೋಗ್ಯ ಮತ್ತು ಧ್ವನಿಯನ್ನು ಕೊನೆಯವರೆಗೂ ಕಾಪಾಡಿದ್ದು ಅನ್ಸುತ್ತೆ. ಖಂಡಿತ. ಅಭಿಮಾನಿಗಳನ್ನ ಅಭಿಮಾನಿ ದೇವರುಗಳು ಅಂತ ಕರೆದಿದ್ದು ಅದು ಅವರ ವಿನಯಕ್ಕೆ ದೊಡ್ಡ ಉದಾಹರಣೆ. ಹೌದು. ಆ ಒಂದು ಪದ ಅಭಿಮಾನಿ ಮತ್ತು ನಟನ ನಡುವಿನ ಸಂಬಂಧವನ್ನೇ ಬದಲಾಯಿಸಿತು. ಆದ್ರೆ ಅವರ ಜೀವನದಲ್ಲಿ ಎಲ್ಲವೂ ಸುಖಮಯವಾಗಿರಲಿಲ್ಲ. 2000ನೇ ಇಸವಿಯಲ್ಲಿ ನಡೆದ ಆ ಒಂದು ಘಟನೆ ಇಡೀ ಕರ್ನಾಟಕವನ್ನೇ ಸ್ತಬ್ಧಗೊಳಿಸಿತ್ತು. ಹೌದು. ವೀರಪ್ಪನಿಂದ ಅಪಹರಣಕ್ಕೊಳಗಾಗಿದ್ದು ಆ 108 ದಿನಗಳು ರಾಜ್ಯಕ್ಕೆ ಒಂದು ಯುಗದ ಹಾಗೆ ಕಳೆದಿತ್ತು. ಜನರ ಪ್ರಾರ್ಥನೆ, ಆತಂಕ, ಅದೊಂದು ಮರೆಯಲಾಗದ ಕರಾಳ ಅಧ್ಯಾಯ. ಅವರು ಸುರಕ್ಷಿತವಾಗಿ ವಾಪಸ್ ಬಂದಾಗ ಇಡೀ ರಾಜ್ಯವೇ ಸಂಭ್ರಮಿಸಿತು. ಅವರ ಜೀವನದಂತೆ ಅವರ ಸಾವು ಕೂಡ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟೋಯಿತು. ಹೌದು. ಅವರ ಕೊನೆಯ ಆಸೆಯಂತೆ ಕಣ್ಣುಗಳನ್ನು ದಾನ ಮಾಡಿದ್ದು ಕೇವಲ ಒಂದು ವೈಯಕ್ತಿಕ ನಿರ್ಧಾರವಾಗಿರಲಿಲ್ಲ. ಅದು ಒಂದು ಸಾಮಾಜಿಕ ಚಳುವಳಿಯಾಗಿ ಬದಲಾಯಿತು. ಅಂದ್ರೆ ವರದಿಗಳ ಪ್ರಕಾರ ರಾಜ್ಕುಮಾರ್ ಅವರ ನೇತ್ರದಾನದ ನಂತರ ಕರ್ನಾಟಕದಲ್ಲಿ ನೇತ್ರದಾನದ ಪ್ರಮಾಣ 400ರಷ್ಟು ಹೆಚ್ಚಾಯಿತು. 400ರಷ್ಟು? ಹೌದು. ಒಬ್ಬ ವ್ಯಕ್ತಿಯ ಕೊನೆಯ ಆಸೆ ಇಡೀ ರಾಜ್ಯದ ಆರೋಗ್ಯ ಕ್ಷೇತ್ರದ ಮೇಲೆ ಅಂತಹ ದೊಡ್ಡ ಪರಿಣಾಮ ಬೀರಿದ್ದು ಬಹುಶಃ ಇದೇ ಮೊದಲು. ಅವರ ಜೀವನ ಒಂದು ಪಾಠವಾದರೆ ಅವರ ಸಾವು ಒಂದು ಜಾಗೃತಿಯಾಯಿತು. ಈಗ ಅವರ ಕನ್ನಡ ಪ್ರೇಮದ ಬಗ್ಗೆ ಮಾತಾಡಲೇಬೇಕು. ಬೇರೆ ಭಾಷೆಗಳಿಂದ, ವಿಶೇಷವಾಗಿ ಹಿಂದಿ ಮತ್ತು ತಮಿಳಿನಿಂದ ದೊಡ್ಡ ದೊಡ್ಡ ಅವಕಾಶಗಳು ಬಂದರೂ ಅವರು ಒಪ್ಪಿಲ್ಲ. ಇದೊಂದು ಕೇವಲ ಭಾಷಾಭಿಮಾನದ ನಿರ್ಧಾರವಾಗಿತ್ತಾ ಅಥವಾ ಅದರ ಹಿಂದೆ ಬೇರೆ ಏನಾದರೂ ಆಳವಾದ ಕಾರಣಗಳಿದ್ವಾ? ನಮ್ಮ ಆಕರಗಳ ಪ್ರಕಾರ ಅದೊಂದು ವ್ಯಾವಹಾರಿಕ ನಿರ್ಧಾರಕ್ಕಿಂತ ಹೆಚ್ಚಾಗಿ ಒಂದು ತಾತ್ವಿಕ ನಿಲುವಾಗಿತ್ತು. ಸಂದರ್ಶನ ಒಂದರಗಿ ಅವರು ಹೇಳ್ತಾರೆ, ನನ್ನನ್ನು ರೂಪಿಸಿದ್ದು ಕನ್ನಡ ಜನ, ಕನ್ನಡ ಚಿತ್ರರಂಗ. ನಾನು ಇಲ್ಲೇ ಇದ್ದು ಇದನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಅನ್ನೋದು ನನ್ನ ಕರ್ತವ್ಯ. ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದಕ್ಕಿಂತ ಒಂದು ನಾಡಿನ ಸಾಂಸ್ಕೃತಿಕ ಪ್ರತಿನಿಧಿಯಾಗಿರೋದೇ ಅವರಿಗೆ ದೊಡ್ಡ ಗೌರವವಾಗಿತ್ತು. ಇದೇ ಕಾರಣಕ್ಕೆ ಅವರು ರಾಜಕೀಯದಿಂದಲೂ ದೂರ ಉಳಿದಿದ್ದು ಅನ್ಸುತ್ತೆ. ಹೌದು. ಎಷ್ಟೇ ಒತ್ತಡಗಳಿದ್ರೂ ಅವರು ರಾಜಕೀಯಕ್ಕೆ ಬರಲಿಲ್ಲ.
ನಾನು ಕಲಾವಿದನಾಗಿರಲು ಇಷ್ಟಪಡುತ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಕನ್ನಡ ಭಾಷೆಯ ವಿಷಯ ಬಂದಾಗ ಅವರು ಹಿಂದೆ ಸರಿಯಲಿಲ್ಲ. ಗೋಕಾಕ್ ಚಳುವಳಿಯ ನೇತೃತ್ವ ವಹಿಸಿ